ಪ್ರೇಮಾಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ. ಇಲ್ಲಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಜೋಳದ ಕಡುಬು ಮಾಡ್ತಾ ಇದ್ದೀನಿ. ಜೋಳದ ಕಡುಬು ಅಂದರೆ ತುಂಬಾನೇ ಇಷ್ಟ, ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ನನ್ನ ಮಕ್ಕಳಿಗಂತೂ ತುಂಬಾನೇ ಚೆನ್ನಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಇದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ತುಂಬ ಈಸಿ ಇದನ್ನು ಮಾಡೋದು. ಜೋಳದ ಹಿಟ್ಟು ಒಂದಿದ್ರೆ ಸಾಕು ನೋಡಿ, ತುಂಬಾನೇ ಈಸಿಯಾಗಿ ಮಾಡೋದು. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾನು ಏನು ಮಾಡಿದ್ದೇನೆ, ಒಂದು 1/4 kgಕ್ಕಿಂತ ಜಾಸ್ತಿನೇ ತೊಗೊಂಡಿದ್ದೇನೆ ಜೋಳದ ಹಿಟ್ಟು. ಜೋಳದ ಹಿಟ್ಟನ್ನು ಗಾಳಿಸಿ ಈ ಥರ ಮಾಡ್ತಾ ಇದ್ದೀನಿ ನೋಡಿ. ಇದನ್ನ ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂದರೆ ಇದರಲ್ಲಿ ಬಿಸಿ ನೀರು ಹಾಕೋಬೇಕಾಗತ್ತೆ ನಾವು, ಅದಕ್ಕಾಗಿ ಆ ಥರ ಮಾಡಿದ್ದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೇನೆ ಜೋಳದ ಹಿಟ್ಟಿಗೆ. ಆ ಮಿಡ್ಲಲ್ಲಿ ಏನು ಈ ಥರ ಅದೇನಂತಾರೆ ಗುಂಡಿ ಥರ ಮಾಡಿದ್ನಲ್ಲ ಅದರೊಳಗಡೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇಲ್ಲಿ ಸ್ವಲ್ಪ ಕಾಯಿ ಮೆಣಸ ರುಬ್ಬಿ ಹಾಕ್ತಾ ಇದ್ದೀನಿ ನಾನು. ಕಟ್ ಮಾಡಿ ಹಾಕ್ಲಿಕ್ಕೆ ಹೋಗ್ಬೇಡಿ, ರುಬ್ಕೊಂಡೆ ಹಾಕ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಕಾಯಿಸಿ ಹೋದಾಡೋ ಫುಲ್ ಕಾದಿರ್ತಾವಲ್ಲ ಅದು ಬಿಸಿ ನೀರನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಯಾಕೆ ಹಾಕೋದಂದ್ರೆ ನಾವು ಉತ್ತರ ಕರ್ನಾಟಕದವರು ಜಿಗಿ ಅಂತೇಳಿ ಕರಿತೇವೆ, ನಾವು ಜಿಗಿ ಅಂತೇಳಿ ಹಾಕ್ತೇವೆ. ನಿಮಗೆ ಈ ಥರ ಬರೆದಿದ್ರೆ ನೀವು ಬಿಸಿ ನೀರಲ್ಲಿ ಡೈರೆಕ್ಟಾಗಿ ಸ್ವಲ್ಪ ಹಿಟ್ಟನ್ನು ಹಾಕಿ ತಿರುಗಿಸ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಹಿಟ್ಟಿಗೆನೆ ನೀರು ಹಾಕಿ ಇದನ್ನ ಮಾಡ್ತಾ ಇದ್ದೀನಿ. ಈ ಥರ ಗಟ್ಟಿ ಆಗುವವರೆಗೂ ನಾವು ತಿರುಗಿಸ್ಕೋಬೇಕು. ಒಂದು 2 ನಿಮಿಷ ಬಿಟ್ಬಿಡ್ತೇನೆ, ಯಾಕೆಂದ್ರೆ ತುಂಬಾನೇ ಸುಡ್ತಿರ್ತದಲ್ಲ, ಅದು ಸ್ವಲ್ಪ ಆರ್ಲಿ ಅಂಥೇಳಿ. ಒಂದು 2 ನಿಮಿಷ ಆದಮೇಲೆ ಈ ಥರ ನಾನು ಮಿಕ್ಸ್ ಮಾಡ್ಕೋತೇನೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೇನೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತೇನೆ. ಹಿಟ್ಟು ಯಾವ ಹದಕ್ಕೆ ಅಂದರೆ ನಾವು ಎಲ್ಲ ಪೂರಿಗೆ ಮತ್ತು ಚಪಾತಿಗೆ ಹಿಟ್ಟು ಕಲಿಸ್ತೀವಿ ನೋಡಿ, ಇಲ್ಲ ಜೋಳದ ರೊಟ್ಟಿ ತಟ್ಲಿಕ್ಕೆ ಕಲಿಸ್ತೀವಿ, ಆ ಹದದಲ್ಲಿ ಹಿಟ್ಟಿದ್ರೆ ಸಾಕು ನೋಡಿ. ಈ ಹದದಲ್ಲಿ ಹಿಟ್ಟಿದೆ. ಈಗ ಒಂದು ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಜಾಸ್ತಿ ಕೈ ಬ್ರಷ್ ಮಾಡಿ ಹಿಟ್ಟು ನಾದ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋತೇನೆ. ಈ ಥರ ತುಂಬ ದೊಡ್ಡದು ಮಾಡ್ಲಿಕ್ಕೆ ಹೋಗ್ಬೇಡಿ, ಒಳಗಡೆ ಎಲ್ಲ ಬೇಯುವುದಿಲ್ಲ ಮತ್ತು ಟೇಸ್ಟು ಕೂಡ ಬರೋದಿಲ್ಲ, ಹಸಿ ಹಸಿಯಾಗಿ ಉಳಿಯುತ್ತೆ. ಈ ಥರ ನಾನೀಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು ಏನು ಮಾಡ್ತಾ ಇದ್ದೀನಿ, ನಾನು ಉಂಡೆ ಮಾಡುವಷ್ಟರಲ್ಲಿ ಈ ಕಡೆ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಇನ್ನೊಂದು ಪಾತ್ರೆಯಲ್ಲಿ ನೀರು ಕುದೀತಾ ಇದೆಯಲ್ಲ, ನೀರು ಕುದಿಯುವಂಥ ನೀರಿಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಯಾಕೆ ಹಾಕೋದ್ರಿಂದ ಅಂದರೆ ನಮಗೆ ಕಡುಬುಗಳು ಒಂದಕ್ಕೊಂದು ಅಂಟೋದಿಲ್ಲ, ಅದಕ್ಕಾಗಿ ಇಲ್ಲಿ ಎಣ್ಣೆನ ನಾನು ಹಾಕಿದ್ದೇನೆ. ಈಗ ಎಷ್ಟು ಹಿಡಿಯಿತ್ತು ಆ ನೀರಿಗೆ ಅದನ್ನು ಕಡುಬುಗಳನ್ನು ಹಾಕ್ತಾ ಇದ್ದೀನಿ ನೋಡಿ. ಒಂದೊಂದೇ ಕಡುಬುಗಳನ್ನ ಎಷ್ಟು ಹಿಡಿಯುತ್ತೆ, ನಾನು ಮಾಡಿದ್ರಲ್ಲಿ 2 ಸತಿ ಬೇಯಿಸ್ಕೊಂಡಿದ್ದೇನೆ ನೋಡಿ. ಇಷ್ಟು ಕಡುಬುಗಳನ್ನು ಹಾಕಿದ್ದೇನೆ. ಇದು ಕುದಿ ಬರುವಾಗ ಆಟೋಮೆಟಿಕ್ ಆಗಿ ತಾನೇ ಮೇಲೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಡುಬುಗಳೆಲ್ಲ ನೋಡಿ. ಎಲ್ಲ ಕಡುಬು ಮೇಲೆ ಬರ್ತಾ ಇದ್ದಾವೆ. ಮೇಲೆ ಬರುವಾಗ ನಾವು ಸ್ಪೂನಿಂದ ಈ ಥರ ಮಾಡ್ಕೋಬೇಕು, ಯಾಕಂದರೆ ಮೇಲೆ ಕೆಳಗೆ ಮಾಡಬೇಕಾಗತ್ತೆ. 2 ಸೈಡ್ ಚೆನ್ನಾಗಿ ಕುದಿಬೇಕು ನೀರಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಕುದೀಲಿ. ಇದು ಮಿನಿಮಮ್ ಏನೂ ಇಲ್ಲ ಅಂದ್ರೂ ನಮಗೆ 7 ರಿಂದ 8 ನಿಮಿಷ ಆದರೂ ನೀರಲ್ಲಿ ಕುದಿಬೇಕು ಚೆನ್ನಾಗಿ ನೋಡಿ. ಈ ಥರ ಇದು ನೊರೆ ನೊರೆ ಬಂದು ಸೈಡಿಗೆ ಬಂದರೆ ಇದು ಕುದ್ದಿದೆ ಅಂತೇಳಿ ಅರ್ಥ. ಒಂದೇ ಸೈಡಿಗೆ ಬಂದರೆ ಕುದ್ದಿದೆ ಎಲ್ಲ ಕರೆಕ್ಟಾಗಿ ಅಂತೇಳಿ ಗೊತ್ತಾಗುತ್ತೆ ನಮಗೆ ನೋಡಿ. ಈಗ ಇದನ್ನೆಲ್ಲ ನೀರು ಬಸ್ಕೊಂಡು ಒಂದು ತಟ್ಟೆಗೆ ನಾನು ತಕ್ಕೊಂಡ್ಬಿಡ್ತೇನೆ. ಎಲ್ಲವನ್ನು ಉಳಿದಿರೋವಂಥದ್ದು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನೋಡಿ. ಎಲ್ಲವನ್ನು ನೀರು ಬಸ್ಕೊಳ್ಳಿ, ನೀಟಾಗಿ ನೀರು ಬಸ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನಾವು ಹಾಗೇನು ತಿನ್ಬೋದು, ಪದಾರ್ಥ ಒಟ್ಟಿಗೆ ತಿನ್ಬೋದು, ಮತ್ತೆ ಇಲ್ಲಾಂದ್ರೆ ಇದನ್ನು ಮಾಡ್ಕೋಬಹುದು. ಈಗ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ. ರೆಡಿಯಾಗಿದೆ ನೋಡಿ. ಇಲ್ಲಿ ನಾನು ಕಾಯಿ ಮೆಣಸು ಒಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ಬೆಳ್ಳುಳ್ಳಿ ಚಟ್ನಿ ಒಟ್ಟಿಗೆ. ಇದನ್ನ ಹಾಗೇನು ತಿನ್ಬೋದು, ಉಪಕಾರ ಎಲ್ಲ ಹಾಕಿರ್ತೀವಿ. ಇಲ್ಲಾಂದ್ರೆ ಬೆಳ್ಳುಳ್ಳಿ ಚಟ್ನಿ ಒಟ್ಟಿಗೆ ಅಂತ ಇನ್ನೂ ಸೂಪರ್ ಆಗಿರುತ್ತೆ. ಚಟ್ನಿ ರೆಸಿಪಿ ಬೇಕಂದ್ರೆ ಆಲ್ರೆಡಿ ಶೇರ್ ಮಾಡಿದ್ದೇನೆ, ಲಿಂಕ್ ಬೇಕಂದ್ರೆ ಹಾಕ್ತೇನೆ ನೋಡಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಮೆಣಸು ಚಟ್ನಿ ಕೂಡ. ಹಾಗೆ ಜೋಳದ ಕಡುಬು ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ಅಡಿಗೆಗಾಗಿ ಪ್ರೇಮಾ ಕಿಚನ್ ಕ್ರಾನಿಕಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.